ಇನ್ನು ರಾಜ್ಯದಲ್ಲಿ ಯೂರಿಯಾ ರಸಗೊಬ್ಬರ ಅಭಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಗೊಬ್ಬರ ಪೂರೈಕೆ ಮಾಡುವವರೆಗೆ ಸಮಸ್ಯೆ ಇದ್ದೇ ಇರುತ್ತೆ. ಕೇಂದ್ರ ಸರ್ಕಾರ ಎಲ್ಲಿವರೆಗೆ ಗೊಬ್ಬರ ಪೂರೈಕೆ ಮಾಡೋದಿಲ್ಲ ಅಲ್ಲಿವರೆಗೆ ಈ ಸಮಸ್ಯೆ ಮುಂದುವರಿಯುತ್ತೆ. 1.5 ಲಕ್ಷ ಮೆಟ್ರಿಕ್ ಟನ್ ಗೊಬ್ಬರ ಪೂರೈಕೆ ಮಾಡಬೇಕು. ಏನು ಮಾಡಬೇಕು ಅಂತ ನನಗೂ ಕೂಡ ಕನ್ಫ್ಯೂಸ್ ಆಗಿದೆ ಅಂತ ವಿಧಾನಸೌಧದಲ್ಲಿ ಕೃಷಿ ಸಚಿವ ಚಲುವರಾಯಸ್ವಾಮಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಚಲುವರಾಯಸ್ವಾಮಿ ಅವರು ರಾಜೀನಾಮೆ ಕೊಡಬೇಕು ಅಂತ ಚಲುವರಾಯಸ್ವಾಮಿ ಅವರ ರಾಜೀನಾಮೆ ಕೇಳಿದ್ರು ಆರ್ ಅಶೋಕ್ ಅವರಿಗೂ ಕೂಡ ಚಲುವರಾಯಸ್ವಾಮಿ ತಿರುಗೇಟ್ ಕೊಟ್ಟಿದ್ದಾರೆ. ಗೊಬ್ಬರ ಕೊಡದಿರುವಂತಹ ಜೆ.ಪಿ. ನಡ್ಡಾ ಅವರಿದ್ದಾರೆ, ಅವರ ರಾಜೀನಾಮೆಯನ್ನು ಕೂಡ ಪಡೆದುಕೊಳ್ತಾರಾ, ಅವರಿಂದಲೂ ರಾಜೀನಾಮೆ ಕೊಡಿಸ್ತಾರಾ ಅಂತ ಪ್ರಶ್ನೆ ಮಾಡಿದ್ರು. ವಿಪಕ್ಷ ನಾಯಕ ಆರ್ ಅಶೋಕ್ಗೆ ಆ ತಾಕತ್ತು ಇದೆಯಾ? 1.5 ಲಕ್ಷ ಮೆಟ್ರಿಕ್ ಟನ್ ಬರಬೇಕು, ಇದು ಯಾರ ಜವಾಬ್ದಾರಿ ಅಂತ ಚಲುವರಾಯಸ್ವಾಮಿ ಅವರು ಪ್ರಶ್ನೆ ಮಾಡಿದ್ದಾರೆ. ಬೇಕಾದಂಥದ್ದು ಎಲ್ಲಿವರೆಗೆ ಫುಲ್ ಕೊಡಲ್ವೋ ಅಲ್ಲಿವರೆಗೆ ಅಭಾವ ಒಂದು ಸ್ವಲ್ಪ ಇದ್ದೇ ಇರುತ್ತೆ. ನಿಮಗೆ ಎಲ್ಲ ಗೊತ್ತಿದೆ ನನಗಿಂತ, ಎಷ್ಟು ವರ್ಷದಿಂದ ಇದೆಲ್ಲ ರೈತರ ಸಮಸ್ಯೆ. ಬಹುಶಃ ಕಳೆದ 2 ವರ್ಷ ಯಶಸ್ವಿಯಾಗಿ ಮಾಡಿರ್ತಕ್ಕಂಥ ಇದೇ ಟೀಮು ಈ ವರ್ಷ ಇಷ್ಟು ಸಮಸ್ಯೆ ಮಧ್ಯದಲ್ಲೂ ಭಾಳ ಎಚ್ಚರಿಕೆಯಿಂದ ಮಾಡ್ತಾಯಿದ್ದೀವಿ. ಜನರಿಗೆ ಅವಾಗವಾಗ ಇವತ್ತು ಸಮಸ್ಯೆ ಇದ್ದರೆ ನಾಳೆನಾದ್ರು ಬಗೆಹರಿಸ್ತಾ ಇದ್ದೀವಿ. ಇದನ್ನು ದುರುಪಯೋಗ ಮಾಡ್ಕೊಂಡು ಅನಾವಶ್ಯಕವಾಗಿ ಮಾತಾಡ್ತಕ್ಕಂಥವ್ರು ವಿರೋಧ ಪಕ್ಷದ ನಾಯಕರು, ವಿರೋಧ ಪಕ್ಷಗಳು. ಯಾರು ಜವಾಬ್ದಾರರು? ಅವರೇ ಜವಾಬ್ದಾರರು. ರಾಜೀನಾಮೆ ಕೇಳೋದು ನಡ್ಡವ್ರನ್ನ ಕೇಳಬೇಕು. ನಮ್ಮ ರಾಜ್ಯಕ್ಕೆ ಇಷ್ಟ ಈಗ ಅಟ್ಲೀಸ್ಟ್ ಅವರು ಒಂದು ಸ್ಟೇಟ್ಮೆಂಟು ಮಾಡಲ್ಲ, ಒಂದು ಹೇಳಿದ್ರು ಅವ್ರು ಹೋಗಿ ಎಲ್ಲರೂ ಹೋಗಿ ಬಸವರಾಜ ಬೊಮ್ಮಾಯಿ ಆದ್ಯಾಗ ಹೋಗಿದ್ರು ಅಂತ ಕಾಣಿದ್ರೆ ರೆಪ್ರೆಸೆಂಟ್ ಮಾಡಿದ್ರು. ಬಂದ ಮೇಲೆ ಎಷ್ಟು ಬಂತು? 50,000 ಬಂದಿಲ್ಲ. ಈ ತಿಂಗಳದು ಕೇಳಿದ್ರು 50,000 ಬಂದಿಲ್ಲ. ಏನು ಬಿ ಜೆ ಪಿಯವ್ರಿಗೆ ಏನಾಗಿದೆ, ನಮ್ಮ ಸರ್ಕಾರ ಹೋಗ್ತಾ ಇರೋ ಸ್ಪೀಡ್ಗೆ ತಡ್ಕೊಳಕ್ಕಾಗ್ತಾ ಇಲ್ಲ. ಏನೂ ಸಿಗದೆ ಇದ್ದಾಗ ಯಾವುದೋ ಒಂದು ಕಲ್ಲು ಹೊಡೆಯೋದು. ದೇಶದ ಪ್ರೈಮ್ ಮಿನಿಸ್ಟರ್ನ ಈ ವಿಚಾರದಲ್ಲಿ ಫರ್ಟಿಲೈಸರ್ಸನ್ನು ಕೇಳೋವಂಥದ್ದು ನನಗೆ ಅದು ಅಷ್ಟೊಂದು ಆಗ್ತದಲ್ಲ. ಇದಕ್ಕೆ ಒಂದು ಬಿ ಜೆ ಪಿಯವ್ರು ಕೇಳಿದ್ರು. ಬಿ ಜೆ ಪಿಯವ್ರಿಗೆ ಒಂದಷ್ಟು ಟೈಮ್ ಕೊಡ್ತಾರೆ. ನಮಗೆ ಟೈಮ್ ಕೊಡ್ತಾರಾ? ಕೇಂದ್ರ ಸರ್ಕಾರದಿಂದ ಬರಬೇಕಾದಂಥದ್ದು ಎಲ್ಲಿವರೆಗೆ